ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಲವು ಮಾತೇನು ನೀನೊಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪೂಜ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಈ ಪವಿತ್ರ ಕರ್ತೃಗದ್ದಿಗೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯರ ದಿವ್ಯ ಪಾದಗಳಲ್ಲಿಯೂ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ರಂಥ ಪೂಜ್ಯದ್ವಯರ ದಿವ್ಯ ಪಾದಗಳಲ್ಲಿ ಹಾಗೂ ಎಲ್ಲ ಪೂಜ್ಯರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಇದು ಒಂದು ಅಪರೂಪದ ಕಾರ್ಯಕ್ರಮ. ಇದನ್ನೆಲ್ಲ ನೋಡಿದ್ರೆ ಒಂದು ವಿಶೇಷವಾದ ಜಗತ್ತಿನಾಗ ನಾವು ಅದೇವೇನೋ ಅಂತ ಅನ್ನಿಸ್ತದೆ. ಬಹಳ ವಿಶೇಷವಾದಂತಹ ಪೂಜ್ಯರ ಪ್ರೇಮ, ಅವರ ಕಾರ್ಯವೈಖರಿ ಇವೆಲ್ಲ ನೋಡಿದರೆ ಬಹಳ ಸಂತೋಷ ಆಗ್ತದೆ. ಎಷ್ಟೋ ಸಲ ಸಮಾಧಾನ ಶಾಂತಿಯನ್ನು ಪಡಿಬೇಕಂದ್ರೆ ಎಲ್ಲಿ ಹೋಗಬೇಕು ಅಂತ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಬಂದು ಕೂತ್ರೆ ಸಾಕು, ತಲೆಯಿಂದೆಲ್ಲ ಖಾಲಿಯಾಗಿ ಆರಾಮ್ ಶಾಂತ ಅನ್ನಿಸ್ತದಲ್ಲ. ಇಂಥ ದಿವ್ಯ ಸ್ಥಳ ಇರೋದೇ ಒಂದು ಅಪರೂಪ. ಸುಮ್ಮನೆ ಇವತ್ತು ಅಪ್ಪಗಳು ಹೇಳಿದರು, ನೀವು ಇವರಿಗೆ 1-2 ತಾಸು ಬಿಡಬೇಡ್ರಿ ಅಂತ ಹೇಳ್ಯಾರ. ಬಹಳ ವಿಶೇಷವಾದಂಥದ್ದು. ಬದುಕು ನಿಸರ್ಗ ಕೊಟ್ಟಂತಹ ಅಮೂಲ್ಯವಾದಂಥ ಕೊಡುಗೆ. ಇದನ್ನು ಪಡಿಬೇಕಾದ್ರೆ ನಾವೇನು ಭಾಳ ತಪಸ್ಸು ಮಾಡೇವಂತೇನಿಲ್ಲ. ಏನೆಲ್ಲ ಒಂದು ತಕ್ಕಡಿ ಒಳಗೆ ಇಟ್ಟು ಬದುಕನ್ನು ಇನ್ನೊಂದು ತಕ್ಕಡಿ ಒಳಗೆ ನಾವು ಇಟ್ಟೇವಿ ಅಂದ್ರೆ ಬದುಕಿನ ತಕ್ಕಡಿನ ಕೆಳಗಿಳಿತದೆ. ಅಷ್ಟು ಅಮೂಲ್ಯ ಇಲ್ಲ. ಈಗ ನಿಮ್ಮ ಕಡೆ 1000 ಕೋಟಿ ರೂಪಾಯಿ ಅದಾವ, ಆದರೆ ICUನೊಳಗೆ ಮಲ್ಕೊಂಡೇವಿ ಅಂದ್ರೆ ಇದಕ್ಕೇನು ಅರ್ಥದ? ಬದುಕಿದ್ರನ ಎಲ್ಲ. ಅದಕ್ಕೆ ಬಲ್ಲವರು ಜ್ಞಾನಿಗಳು ಹೇಳೋದೇನಂತಂದ್ರೆ, ಇವೆಲ್ಲ ಯಾಕೆ ಮಾಡೋದಂದ್ರೆ ಒಂದಿಷ್ಟು ಜಗತ್ತಿನ ತಾಪ ಮರೆತು ಬದುಕಿನ ಬಗ್ಗೆ ಕುರಿತು ಚಿಂತಿಸೋದು. ಏನಿದು ಬದುಕ? ನಮ್ಮ ಬದುಕು ನಮಗೆ ಸಂತೋಷವನ್ನು ಶಾಂತಿಯನ್ನು ಕೊಡಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಅದಕ್ಕೆ ಜ್ಞಾನಿಗಳ ಮಾತುಗಳನ್ನು ನಾವು ಕೇಳೋದು. ಬಹಳಷ್ಟು ಜ್ಞಾನಿಗಳಾಗಿ ಹೋಗ್ಯಾರ. ಬೇರೆ ಬೇರೆ ದೇಶನಾಗ ಆಗ್ಯಾರ, ಈ ದೇಶನಾಗ ಆಗ್ಯಾರ, ಬೇರೆ ಬೇರೆ ಕಾಲಖಂಡದೊಳಗಾಗ್ಯಾರ. ಅಲ್ಲಮ ಪ್ರಭುಗಳು ಒಂದು ವಿಶೇಷವಾದಂಥ ಮಾತು ಹೇಳ್ತಾರೆ. ಸುಮ್ಮನೆ ನಿಮ್ಮ ಜೊತೆಗೆ ಆ ವಚನವನ್ನು ಚಿಂತನೆ ಮಾಡೋದು. ಯಾಕೆ ನಮ್ಮ ಬದುಕು ಇಷ್ಟೆಲ್ಲ ಇದ್ದರೂ ಹಿಂಗದ? ಏನು ಕಡಿಮೆ ಆಗ್ಯದ ನಮಗೆ? ಒಂದು ಹಕ್ಕಿಗೆ ನಮ್ಮಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರುವುದಿಲ್ಲ. ಅದಕ್ಕೇನು ಗೋಡಾವನದೊಳಗೆ ಅದು ಯಾವುದೂ ಕಾಳ ಕಡಿ ಇಡುವುದಿಲ್ಲ. ಆದರೆ ಇಷ್ಟ ಇರ್ತದೆ, ಎಷ್ಟು ಸಂತೋಷವಾಗಿ ಅದು ಹಾರಾಡ್ಕೋತ ಮಸ್ತಾಗಿರ್ತದೆ. ನಮ್ಮ ಕಡೆ ಎಲ್ಲ ಅದ ಇದ್ರೂ ಸಹಿತಿಗೆ ಹಿಂಗ್ಯಾಕೆ ನಾವು ಬದುಕ್ತೇವೆ? ಕಿದ್ರು ಅಂತ ಹೇಳ್ತಾರೆ ಅಂಥವ್ರು. ಅವ್ರು ಹೇಳ್ತಾರೆ, ಯಾಕೆ ನಮ್ಮ ಬದುಕು ಹಿಂಗಾಗ್ಯದ? ಅವರು ವಿಶೇಷವಾದ ಮಾತದು. ಮಾನದ ತೋರಿದ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು ನೋಡ, ತಾಳ ಮರದುದ್ದೆರಡು ಕೊಂಬ ನೋಡ, ಅದನ್ನ ರಸ ಹೋಗಿ 6 ದಿನ, ಅದು ಕೆಟ್ಟು 3 ದಿನ, ಅಘಟಿತ ಘಟಿತ ಗುಹೇಶ್ವರ ಅರಸುವ ಬಾರೈ. ಎಷ್ಟು ಚಲೋ ಇಲ್ಲ ಇದು ವಚನ? ಆದರೆ ಏನೂ ತಿಳಿಯುವುದಿಲ್ಲ. ಆದರೆ ಅದನ್ನು ನಾವು ನೋಡ್ಕೋತ ಹೋದೇವಂದ್ರೆ ನಮ್ಮದೇ ಬದುಕನ್ನು ಎಷ್ಟು ಚೆನ್ನಾಗಿ ಅವರು ಇಟ್ಟಿರ್ತಾರೆ, ಬಹಳ ವಿಶೇಷವಾಗಿ ಇಟ್ಟಿರ್ತಾರೆ. ಮಾನದ ತೋರಿದ ಆವಿಂಗೆ
ಅಂದ್ರೆ ಒಬ್ಬ ಇಂಗ್ಲೀಷ್ ಸಾಹಿತ್ಯಕಾರ ಹೇಳ್ತಾನೆ, ಲೈಫ್ ಈಸ್ ನಥಿಂಗ್ ಬಟ್ ದ ಕ್ಯಾನ್ವಸ್ ಆನ್ ವಿಚ್ ವಿ ಹ್ಯಾವ್ ಟು ಡ್ರಾ ಅವರ್ ಓನ್ ಡ್ರಾ. ನಾವು ಬಡವರಾಗೇವಿ ಈ ಜಗತ್ನ್ಯಾಗ ಅಂತ. ಎಷ್ಟು ಕೊಟ್ಟರು ಸಾಲೋಲ್ದು, ಏನು ಮಾಡಿದರೂ ಸಾಲೋಲ್ದು. ಅಷ್ಟು ನಾವು ಮನಸ್ಸಿನ್ಯಾಗ ಬೇಕು 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 ಅಂತ ಬೆಳೆಸ್ಕೊಂಡು ಹೋದೇವಿ ಅಂದ್ರೆ ನಮ್ಮ ಜೀವನದ ಚಿತ್ರ ಕೆಡ್ತದ. ಸಂತೋಷವಾಗಿರ್ಬೇಕಾಗಿತ್ತಂದ್ರೆ ಸ್ವಲ್ಪ ಇದನ್ನು ಕಡಿಮೆ ಮಾಡಬೇಕು ಅಂತ. ಒಬ್ಬ ಮುದುಕಿದ್ದ, ಒಬ್ಬ ಯಜಮಾನವ, ಭಾಳ ಶ್ರೀಮಂತಿಕೆ ಇತ್ತು, ಎಲ್ಲ ಎತ್ತಿ ಮತ್ತಿದು ನಮಸ್ಕಾರ ಮಾಡಿದ, ನೀವು ನಮ್ಗೆ ಹಿಂಗೆ ಆಶೀರ್ವಾದ ಮಾಡ್ರಲ್ಲ, ನಾ ಶ್ರೀಮಂತ ಆಗಿಬಿಡ್ಬೇಕು, ಎಲ್ಲ ಅದ, ಆದರೂ ಇಲ್ಲ ಅಂತ ಏನು ಒಳಗೆ ಹೊಕ್ಕಿತ್ತು ಅದು ಅವನು ಬಡವು ಮಾಡಿದ. ಆವಾಗ ಅವ ಅಂದ, ಈ ಎಲ್ಲ ಅದೆಲ್ಲ ಆರಾಮಿರಂದ, ಇಲ್ಲ ನೀವು ಆಶೀರ್ವಾದ ಮಾಡಿರಿ ಅಂದ. ಇವೇನು ಬಿಡಂಗೆ ಕಾಣಂಗಿಲ್ಲ ಅಂಥೇಳಿ ಅವ ಏನು ಮಾಡಿದ, ಅವನಿಗೆ ಆಯಿತು ಅಂಥೇಳಿ ಒಂದು ಗಡಿಗೆ ಕೊಟ್ಟ. ಗಡಿಗೆ ಅಂದ್ರೆ ಗೊತ್ತಾಗ್ತದೆ, ಮಣ್ಣಿನ ಗಡಿಗೆ ಕೊಟ್ಟ. ಇದು ಸಾಮಾನ್ಯ ಗಡಿಗೆ ಅಲ್ಲ, ಇದು ಹೆಂಗದ ಅಂತಂದ್ರೆ ಇದ್ರ ಒಳಗೆ ಕೈ ಹಾಕಿ ಒಮ್ಮೆ ತೆಗೆದೆ ಅಂದ್ರೆ ನಿನಗೊಂದು ಬಂಗಾರದ ನಾಣ್ಯ ಬರ್ತದೆ. ಒಂದು ಸಲ ಕೈ ಹಾಕಿ ತೆಗೆದೆ ಅಂದ್ರೆ ಒಂದು ಬಂಗಾರದ ನಾಣ್ಯ ಬರ್ತದೆ. ಹಿಂಗೆ ಎಷ್ಟು ಸಲ ತೆಗಿತಿ ಅಷ್ಟು ಬಂಗಾರದ ನಾಣ್ಯ ಬರ್ತಾವಂದ. ಎಷ್ಟು ಸಂತೋಷ ಆಗಿರ್ಬೇಕು ಗಡಿಗೆ. ಹಂಗೆ ನಮಗೆ ಸಿಕ್ಕಿದ್ರೆ ಆವಾಗ ಅವ ಅಂದ, ಆ ಯೋಗಿ ಹೇಳಿದ, ನೋಡು ಇದನ್ನು ನೀ ಯಾವಾಗ ಸಾಕತ್ತು ಬಿಡ್ತಿ ಆಮೇಲೆ ಇದು ಕೆಲಸ ಮಾಡೋದಿಲ್ಲ. ಒಮ್ಮೆ ನೀ ತೆಗ್ಯಾಕೆ ಶುರು ಮಾಡಿದಿ, ಇನ್ನು ಸಾಕಂದು ಅದು ಕೆಲಸ ಮಾಡೋದೆ, ಹಂಗೆ ಆಗ್ತದ ಅಂತಂದ. ಆಯಿತು ಅಂತ ಹೇಳಿ ಇವ ಹೋಗಿ ನೀ ತೆಗಿಬೇಕಲ್ಲ ಅದು ಬಂಗಾರದ ನಸುಕಿನ 6 ಗಂಟೆ ಆಗಿತ್ತು. ಅವ ಅಂದ, ಯಾರು ಮಂದಿ ಮುಂದೆ ತೆಗೆದ್ರೆ ಗತಿ ಹೆಂಗೆ ಅಂತ ಹೇಳಿ ಯಾರಿಗೂ ಹೇಳಲಾರ್ದ ಅವನ ಮನೆ ಒಳಗೆ ನೆಲಮನಿ ಒಳಗೆ ಹೋಗಿ ಕೆಳಗೆ ಕುತ್ಕೊಂಡು ಅಲ್ಲಿ ಗಡಿಗೆ ತೊಗೊಂಡು ಗಡಿಗೆ ಒಳಗೆ ಹಿಂಗೆ ಕೈ ಹಾಕಿ ಹಿಂಗೆ ತೆಗೆದ ಒಂದು ಬಂಗಾರದ ನಾಣ್ಯ ಬಂತು. ಸಂತೋಷ ಆತವ. ಹಿಂಗೆ ತೆಗ್ಯಾಕೆ ಶುರು ಮಾಡಿದ. ಮಧ್ಯಾಹ್ನ ಸಾಕತ್ತು ಅನ್ಸಲ್ದ, ಯಾಕೆ ಕೆಚ್ಚಲು ದೊಡ್ಡದಾಗಿತ್ತು, ಒಳಗೆ ಬೇಕು ಅನ್ನೋದು ಹೆಚ್ಚಾಗಿತ್ತು. ಬಿಡಬೇಕನ್ನವ ಅವಾಗ ಇನ್ನೊಂದು ಮನೆ ಇವು ಸಿಗವಲ್ಲಾಗಿತ್ತು. ಹಿಂಗೆ ತೆಗೆದ ಸಾಯಂಕಾಲದವರೆಗೆ ಅದು ಹೃದಯ ಬಾಳತನ ನೋಡಿ ನಿಂತು ಅಲ್ಲೇ ಮುದುಕನ ಹೆಣ ಬಿದ್ದಿತ್ತು. ಅವೆಲ್ಲ ಗಡಿಗೆ ಅಲ್ಲೇ ಇತ್ತು, ರೊಕ್ಕ ರಾಶಿ ಆಗಿತ್ತು. ಅದ್ರ ತಗೊಂಡೇನು ಮಾಡು, ಇವರೆಲ್ಲ ಹುಡುಕ್ಯಾಡಕತ್ತಿದ್ರಲ್ಲ. ಕಡಿಕ ನೆಲಮನ್ಯಾಗರೆ ಅದಾನೇನಂತ ಎಲ್ಲರೂ ಕೂಡಿ ಬಂದು ನೋಡಿದರು. ಆವಾಗ ತೆಗೆದ್ರು, ಇವೆಲ್ಲರೂ ಓಡಿದರು ಮುದುಕನ ಕಡೆ ಅಲ್ಲ, ರೊಕ್ಕದ ಕಡೆ. ಆವಾಗ ಗಡಿಗೆ ಹೇಳ್ತು, ಈಗ ಅವಂದು ಮುಗ್ದದ, ಇನ್ನು ನಿಮ್ಮ ಪಾಳೆ ಬರ್ರಿ ಅಂತು. ಹಿಂಗೆ ಕೆಚ್ಚಲು ನಾವು ದ್ವಾಡದು ಮಾಡ್ಕೋತ ಹೋದೇವಿ ಅಂತಂದ್ರೆ ಎಂದು ಸಮಾಧಾನ ಆಗೋದು? ಎಲ್ಲರಿಗೂ ಎಲ್ಲ ಸಿಗ್ತದಂತ ಏನು ಇರೋದಿಲ್ಲ. ನಮ್ಮ ಕಿಸೆ ಎಷ್ಟದ ಅಷ್ಟರಾಗ ಮಸ್ತಾಗಿ ಇದ್ರೆ ನಮ್ಮ ಜೀವನದ ಚಿತ್ರ ಚೆಂದಾಗಿರ್ತದೆ. ಸಾಕಂದವ ಸೌಕಾರ, ಬೇಕಂದವ ಬಡವ. ಒಂದು ಸುಮ್ಮನೆ ಗುಡಿಸಲ್ನ್ಯಾಗ ಅದೇವಿ ಅಂತ ಇಟ್ಕೋರಿ, ನಮಗೇನು ಕಡಿಮೆ ಅದ ಅಂತ ಅಂದೇವಿ, ಅದ ಕ್ಷಣ ನಾವು ಸೌಕಾರ. ಒಂದು ದೊಡ್ಡ ಅರಮನೆ ಒಳಗಿದ್ದು ಏನಿಲ್ಲ ನಮ್ಮ ಕಡೆ ಇನ್ನಷ್ಟು ಬೇಕಂದೇವಿ, ನಾವು ಬಡವರು. ಮಾನದ ತೋರಿದ ಆವಿಂಗೆ ಕೊಳಗದ ತೋರಿದ ಕೆಚ್ಚಲು. ಅಂದ್ರೆ ಮನಸ್ಸಿನ್ಯಾಗ ಬೇಕತ್ತ ಭಾಳ ಹೆಚ್ಚಾಗಿದ್ದಕ್ಕೆ ಸಮಾಧಾನ ಅಂತ ಉಳಿದಿಲ್ಲ. ನೀರು ಕೆಡಿಸಿದ್ದೀವಿ, ಭೂಮಿ ಕೆಡಿಸಿದ್ದೀವಿ, ಗಾಳಿ ಕೆಡಿಸಿದ್ದೀವಿ. ಏನು ಬೇರೆ ಪ್ರಾಣಿಗಳು ಬಂದು ಕೆಡಿಸ್ಯಾವೇನು? ನಾವೇ ಕೆಡಿಸಿದ್ದೀವಿ. ಯಾಕೆ? ನಮ್ಮ ಕೆಚ್ಚಲು ದೊಡ್ಡದಾತಷ್ಟ. ಅದನ್ನು ನಾವು ಸಣ್ಣದು ಕೆಚ್ಚಲು ಇರಬಾರ್ದಂತಲ್ಲ. ಕೆಚ್ಚಲಿಲ್ಲ ಅಂದ್ರೆ ಆಕಳು ಚೆಂದ ಕಾಣಂಗಿಲ್ಲ, ಆದ್ರೆ ದೊಡ್ಡದಾಗಬಾರ್ದು ಅಷ್ಟ. ಎದ್ದ ನಿಂದ್ರಾಕೆ ಬರಲಾರ್ದಷ್ಟು ದೊಡ್ಡ ಕೆಚ್ಚಲಾತಂದ್ರೆ ಅದೇನು ಆಕಳು ಚೆಂದೇನು? ಹಂಗೆ ಇರಬೇಕು ನಮ್ಮಲ್ಲಿ ಬಯಕೆಗಳು. ಒಳ್ಳೆ ಮನೆ ಇರಬೇಕು, ಒಳ್ಳೆ ಜನ ಇರಬೇಕು, ಒಳ್ಳೆ ಮಾತುಗಳಿರಬೇಕು, ಇವೆಲ್ಲ ಇರಬೇಕು. ಆದ್ರೆ ಅದು ಬದುಕನ್ನು ಕೆಡಿಸುವಂಗೆ ಆಗಬಾರ್ದು ಅಷ್ಟೇ. ಅದಕ್ಕೆ ತಾಳ ಮರದದ್ದೆರಡು ಕೊಂಬ ನೋಡ. ಮತ್ತು ಏನಾಗ್ಯದ ನಮ್ಮ ಬದುಕಿನ ಆಕಳಿಗೆ? ಕೊಂಬದಾವ, ಅವು ಎಷ್ಟು ಬೇಕು ಅಷ್ಟಿಲ್ಲ, ತಾಳ ಮರದದ್ದಾಗ್ಯಾವ. ಅಂದ್ರೆ ತಾಳ ಮರ ಅಂದ್ರೆ ಗೊತ್ತಲ್ಲ, ಭಾಳ ದೊಡ್ಡ ಆಗ್ಯಾವ.
ಒಂದು ದೊಡ್ಡ ಮರದಷ್ಟು ಕೊಂಬ ಆದ್ರೆ ಆಕಳು ನಡೀದೆ. ಆ ಕೊಂಬ ಅಂದ್ರೆ ಅಲ್ಲಮ್ಮರು ಹೇಳ್ತಾರೆ, ನಾನು ಅನ್ನೋದು ಭಾಳ ಆಗ್ಯದ ಮನಸ್ಸಿನ್ಯಾಗ, ಅದೇ ಕೊಂಬ. ಯಾಕೆ ನಮ್ಮ ಜೀವನ ಕೆಡ್ತದಂದ್ರೆ ಎಲ್ಲ ನಾನು 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 ಅಂತ ಭಾಳ ತಲೆಯಾಗ ಹಾಕ್ಕೊಂಡು ನಮ್ಮ ಕೊಂಬ ದೊಡ್ಡ ಆಗ್ಯಾವ, ಅದಕ್ಕೆ ದುಃಖ ಆಗ್ಯದ. ಅದನ್ನೊಂದಿಷ್ಟು ನಾವು ಕಡಿಮೆ ಮಾಡ್ಕೊಂಡೇವಿ ಅಂದ್ರೆ ನಮ್ಮ ಜೀವನ ಸುಂದರ ಆಗ್ತದೆ. ಯಾಕೆ ಒಂದು ಜೀವನ ನಡಿಬೇಕಾದ್ರೆ ಎಲ್ಲರೂ ಬೇಕಾಗ್ತಾರೆ. ಒಂದು ಗಿಡ ಇತ್ತದ, ಗಿಡದಾಗ ಹಣ್ಣುಗಳಾಗಿದ್ದು, ಚಲೋ ಚಲೋ ಮಾವಿನ ಗಿಡ. ಬಂದವರೆಲ್ಲ ಮಾವಿನ ಹಣ್ಣು ಹೊಗಳ್ತಿದ್ರು. ಏನು ಹಣ್ಣ ಏನು ಹಣ್ಣ ಏನು ಗಿಡ ಅಂತ ಹೊಗಳವರು ಹಣ್ಣಿಗೆ ಅನಿಸ್ತು ನಾ ಇಲ್ಲಂದ್ರೆ ಗಿಡನ ಇಲ್ಲ, ಗಿಡ ಇರೋದು ನನ್ನಿಂದ ಅಂಥೇಳಿ ಅದಕ್ಕೆ ಅನ್ಸಕ್ಕೆ ಶುರು ಆಯ್ತು. ಒಳಗೆ ಅನ್ಸಂಗಿಲ್ಲ. ಆವಾಗ ಎಲ್ಲರೂ ಬರೋರು ಮಾವಿನ ಹಣ್ಣನ್ನು ಹೊಗಳವ್ರು, ಯಾರೂ ಬೇರೆ ನೋಡೇ ಇಲ್ಲ. ಬೇರೆ ಇಲ್ಲಂದ್ರೆ ಹಣ್ಣು ಎಲ್ಲಿದ್ದು ಬರ್ತಾವ? ಅದು ಬೇರಂತೂ ಯಾಕೋ ಭಾಳ ತಲೆ ಕೆಡಿಸ್ಕೊಂಡದ ಹಣ್ಣು. ಇನ್ನು ನೀರು ಕೊಡೋದು ಕಡಿಮೆ ಮಾಡಿಬಿಡೋ ನೀನು ಅಂತು. ಮ್ಯಾಲೆ ನೀರು ಕಳಿಸೋದು ನೀ ಅಂದ್ರೆ ಚಂದ ನಡೆಯೋಕ್ಕಾಗೋದಿಲ್ಲ. ಎಷ್ಟೋ ಸಲ ನಾನ ಅಂತ ಶುರು ಆಗಿದ್ದ ಗದ್ದಲಕ್ಕೆ ಸುರುತ್ತದ. ಈಗಿಷ್ಟು ವಿಶಾಲವಾಗಿ ಇದು ಜಾತ್ರೆ ಬೆಳೆದದ, ಏನು ನೋಡ್ಬೇಕು. ಅಪ್ಪಗಳಿಗೆ ಎಲ್ಲಿ ಹೆಂಗೆ ಅವ್ರು ಹೆಂಗೆ ಅಂತಾರೆ, ಏನಾರ ಹೇಳಕ್ಕೆ ಹೋದ್ರೆ ನಂದೇನಿಲ್ಲ ಎಲ್ಲ ಜನರ ಮಾಡ್ಯಾರ ಅಂತಿರ್ತಾರೆ. ಎಷ್ಟು ಸರಳ ಅವ್ರದ್ದು. ಇದು ಅದ ಅಂದಿದ್ರಂದ್ರೆ ನಾ ಮಾಡೀನಿ ಇದನ್ನ ಎಲ್ಲ ಅಂದಿದ್ರೆ ನೀವ್ಯಾಕೆ ಇಲ್ಲಿ ಬಂದ್ಕೊಂಡಿರ್ತಿತ್ತು. ಒಂದು ಮನೆ ಇತ್ತತ್ತು, ಇನ್ನೊಂದು ಕತೆ ಸುಮ್ಮನೆ ಅದನ್ನು ಹೇಳಿ ಮುಗಿಸೋದು ಅಂತ. ಅದರಾಗ ಒಬ್ಬ ಹುಡುಗಿದ್ದ. ಅವ ಅಪ್ಪುಗಳ ಬಲ್ಲೇಕ ಇಂಥ ಅಪ್ಪುಗಳ ಬಲ್ಲೇಕ ಬಂದ ಸೇವಾ ಮಾಡ್ತಿದ್ದ. 18-19 ವರ್ಷ ವಯಸ್ಸಾಗಿತ್ತು ಅವಂಗೆ. ಒಂದು 20-25 ವಯಸ್ಸಾಗಿತ್ತು. ಆವಾಗ ಅಪ್ಪುಗಳು ಕೇಳಿದರು, ಅಲ್ಲೋ ಸುಮ್ಮ ಸನ್ಯಾಸಿ ಆಗಿಬಿಡು, ಮದುವೆ ಯಾಕೆ ಆಗ್ತಿ ಅಂದರು. ಇಲ್ರಿ ನಾ ಮದುವೆ ಆಗ್ತೀನಿ ಅಂದವ. ಅವಾಗ ಆಯಿತು ಅಂತ ಅವಂಗೆ ಮದುವೆ ಮಾಡಿ ಆ ಗುರುಗಳು ಅವ್ರು ಅಂದರು, ನಾ ಇನ್ನೊಂದು 4-5 ವರ್ಷ ತೀರ್ಥಯಾತ್ರೆಗೆ ಹೋಗ್ತೀನಿ, ಚೆನ್ನಾಗಿ ಬದುಕಂತ ಹೇಳಿ ಹೋದರು. ಒಂದು 4-5 ವರ್ಷ ಬಿಟ್ಟು ಬಂದರು. ಅವನ ಮದುವೆ ಆಗಿತ್ತಲ್ಲ, ಅವನು ಬಂದ. ಮುಖದ ಮ್ಯಾಲೆ 4 ಗಂಟು ಹಾಕ್ಕೊಂಡು ಎಕಾಡ್ರೆ ಮುಖ ಮಾಡ್ಕೊಂಡು ಬಂದಿದ್ದ. ಹಿಂಗೆ ಬಾಗಿಲು ಈ ಕಾಡಿದಿಂದ ತೆಗೆದು ಈ ಕಾಡಿ ಹಚ್ಚಿದೆ. ಇಲ್ಲ ಎಷ್ಟೋ ಸಲ ಮಾಡ್ತಿರ್ತೀವಿ ನಾವು. ಅದು ಮನೆ ಅಂತದ, ನನ್ನ ಬಾಗಿಲ ತೆಗೆದು ಏನು ಮಾಡ್ತೀನಿ, ನಿನ್ನ ಮನಸ್ಸು ಚಂದ ಮಾಡ್ಕೋ ಅಂತ ಅದಂತಿರ್ತದೆ. ಇಲ್ಲ ಆವಾಗ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ